ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದ ರೀತಿ ಬೆಚ್ಚಬಿದ್ದ ಗುಜರಾತ್, ಮಹಾರಾಷ್ಟ್ರ ಇನ್ನೂ ಹೆಚ್ಚಾಯಿತು ಆತಂಕ. ದೇಶದಲ್ಲಿ ಎಲ್ಲೆಲ್ಲೂ ಕಟ್ಟೆಚ್ಚರ. ಮೂರನೇ ಅಲೆಗೆ ಕಾರಣ ಆಗುತ್ತಾ ಓಮೈಕ್ರಾನ್ ಸೋಂಕು? ಓಮೈಕ್ರಾನ್ ಎಂಟ್ರಿ, ಭಯ ಬೇಡ, ಎಚ್ಚರ ಇರಲಿ. ದೇಶದಲ್ಲೇ ಮೊದಲ ಬಾರಿಗೆ ಈ ಆಫ್ರಿಕಾದ ಸೋಂಕು ಓಮೈಕ್ರಾನ್ ಪತ್ತೆ ಆಗಿದ್ದಂಥದ್ದು ರಾಜ್ಯದಲ್ಲಿ 2 ಪ್ರಕರಣಗಳು ಪತ್ತೆ ಆಗಿತ್ತು. ರಾಜ್ಯದಲ್ಲಿ ಸಹಜವಾಗಿ ಆತಂಕ ನಿರ್ಮಾಣವಾಗಿತ್ತು. ಅದಾದ್ಮೇಲೆ ಈಗ ಮತ್ತೆರಡು ಪ್ರಕರಣಗಳು ಪತ್ತೆ ಆಗಿದ್ದಾವೆ. ನಮ್ಮ ರಾಜ್ಯದಲ್ಲ, ಗುಜರಾತಲ್ಲೊಂದು, ಮಹಾರಾಷ್ಟ್ರದಲ್ಲಿ 1 ಪ್ರಕರಣಗಳು ವರದಿಯಾಗಿರುವಂಥದ್ದು. ರಾಜ್ಯಕ್ಕೆ ಈಗ ಆಲ್ರೆಡಿ ಒಂದೊಂದೇ ರಾಜ್ಯಕ್ಕೆ ಹರಡ್ತಾ ಇದ್ದಾವೆ ಈ ಓಮೈಕ್ರಾನ್. ನೀವು ಗಮನಿಸ್ತಾ ಇದ್ದೀರಾ, ರಾಜ್ಯದಲ್ಲಿ 2, ಗುಜರಾತಲ್ಲೊಂದು, ಮಹಾರಾಷ್ಟ್ರದಲ್ಲಿ 1, ಈ ರೀತಿಯಾಗಿ ಒಂದೊಂದೇ ಪ್ರಕರಣಗಳು ಪತ್ತೆ ಆಗ್ತಾ ಇರುವಂಥದ್ದು. ಸಹಜವಾಗಿ ಆತಂಕ ಈಗ ಜಾಸ್ತಿ ಆಗ್ತದೆ. ಟೋಟಲ್ ಆಗಿ ಈಗ ಓಮೈಕ್ರಾನ್ ಪ್ರಕರಣಗಳು ದೇಶದಲ್ಲಿ 4ಕ್ಕೆ ಏರಿಕೆ ಆದಂತಾಗಿದೆ. ಮಹಾರಾಷ್ಟ್ರದ ಓರ್ವ ವ್ಯಕ್ತಿಗೆ ಓಮೈಕ್ರಾನ್ ಕಾಣಿಸ್ಕೊಳ್ತು. ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದಂಥ ವ್ಯಕ್ತಿ, ಆತನಿಗೆ ಸೋಂಕು ಕಾಣಿಸ್ಕೊಂಡಿರುವಂಥದ್ದು. ಠಾಣೆಗೆ ಆಗಮಿಸಿದ್ದ 33 ವರ್ಷದ ವ್ಯಕ್ತಿಗೆ ಓಮೈಕ್ರಾನ್ ಸೋಂಕು ಇರುವಂಥದ್ದು ದೃಢಪಟ್ಟು. ಜಿಂಬಾಬ್ವೆಯಿಂದ ಗುಜರಾತ್ಗೆ ಬಂದಿದ್ದಂಥ ವ್ಯಕ್ತಿಗೂ ಕೂಡ ಸೋಂಕು ಕಾಣಿಸಿಕೊಂಡಿರುವಂಥದ್ದು. 27 ವರ್ಷದ ವ್ಯಕ್ತಿಯಲ್ಲಿ ಕಾಣಿಸಿಕೊಂಡಿದೆ ಓಮೈಕ್ರಾನ್ ಸೋಂಕು. 2 ಸೋಂಕಿತರ ಸಂಪರ್ಕಿತರಿಗೂ ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಈ 2 ಸೋಂಕಿತರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗಳನ್ನು ಅಲ್ಲಿ ಪ್ರಮುಖವಾಗಿ ಕ್ವಾರಂಟೈನ್ ಅನ್ನು ಮಾಡಲಾಗಿರುವಂಥದ್ದು. ಕರ್ನಾಟಕದ 2 ಸೇರಿದಂತೆ ಈಗ ಟೋಟಲ್ ಆಗಿ 4 ಕೇಸ್ಗಳು ಬಂದಂತಾಗಿದೆ ದೇಶದಲ್ಲಿ. ಆರಂಭದಲ್ಲಿ ಕೊರೋನಾ ಕೂಡ ಹಿಂಗೆ ವರದಿ ಆಗ್ತಾ ಇತ್ತು. 1 ಕೇಸು, 2 ಕೇಸು, 3 ಕೇಸು, ಈ ರೀತಿಯಾಗಿ ಈ ಓಮೈಕ್ರಾನ್ ಕೇಸ್ಗಳು ಕೂಡ ಅದೇ ರೀತಿಯಾಗಿ ದಾಖಲಾಗ್ತಾ ಹೋಗ್ತಾ ಇದೆ. ನಮ್ಮ ಮತ್ತೊಂದು ಕಡೆ ದಿನೇ ದಿನೇ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಾ ಹೋಗ್ತಾ ಇದೆ ಕೊರೋನಾ ಸೋಂಕು. ಮತ್ತಷ್ಟು ಕಠಿಣ ನಿಯಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಒಂದೇ ಕಡೆ 3 ಕೇಸ್ ಬಂದರೂ ಕೂಡ ಅದನ್ನ ಕ್ಲಸ್ಟರ್ ಅಂತ ಪರಿಗಣಿಸಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. 3 ಕೇಸ್ ಬಂದ್ರೆ ಕ್ಲಸ್ಟರ್ ಅಂತ ಪರಿಗಣಿಸಲಿಕ್ಕೆ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಅಲ್ಲಿರುವಂಥ ಎಲ್ಲರನ್ನೂ ಕೂಡ ಪರೀಕ್ಷಿಸಿ ಅಂತ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಡೋದರ ಜೊತೆಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ 10 ಕೇಸ್ ಬಂದ್ರೆ ಅದನ್ನ ಕ್ಲಸ್ಟರ್ ಅಂತ ಪರಿಗಣಿಸ್ತಾ ಇದ್ರು. ಆದ್ರೆ ಈಗ ಓಮೈಕ್ರಾನ್ ಭೀತಿ ಕೂಡ ಇರುವಂತ ಹಿನ್ನೆಲೆಯಲ್ಲಿ 3 ಕೇಸ್ ದಾಖಲಾದ್ರೆ ಸಾಕು, ಅದನ್ನ ಕ್ಲಸ್ಟರ್ ಅಂತ ಪರಿಗಣನೆ ಮಾಡಲಾಗುತ್ತೆ. ಪರಿಗಣನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸ್ತಾರೆ. ಆ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳಾಗಿರ್ಬೋದು, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗಳಾಗಿರ್ಬೋದು, ಅದನ್ನು ಟ್ರೇಸ್ ಮಾಡುವಂಥದ್ದು, ಟ್ರೀಟ್ ಮಾಡುವಂಥದ್ದು, ಈ ಕೆಲಸಗಳು ಇನ್ನು ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ. ಸೊ ಹೀಗಾಗಿ ಕ್ಲಸ್ಟರ್ ಅಂತ ಪರಿಗಣಿಸಿ ಅಲ್ಲಿ ಯಾವ್ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವನ್ನು ಕೂಡ ಕೈಗೊಳ್ಳಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಡೋದರ ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೆಕೆಂಡ್ ನಮ್ಮ ಪ್ರಾಬ್ಲಮ್ ಇರುವಂಥದ್ದು ಈಗ ಕ್ಲಸ್ಟರಲ್ಲಿ ಬರ್ತಾ ಇದೆ. ಅಲ್ಲೆಲ್ಲ ಕ್ಲಸ್ಟರ್ ಮ್ಯಾನೇಜ್ಮೆಂಟ್ಗೆ ನಿನ್ನೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. 2 ಥರದ ಕ್ಲಸ್ಟರ್, ಒಂದು ಸ್ಕೂಲು ಹಾಸ್ಟೆಲ್ಸ್ಗಳಲ್ಲಿರೋ ಕ್ಲಸ್ಟರು, ಇನ್ನೊಂದು ಬೆಂಗಳೂರಿನ ಅಪಾರ್ಟ್ಮೆಂಟ್ ಕ್ಲಸ್ಟರ್ಸ್ ಇದೆ. ಸುಮಾರು 10 ಕೇಸ್ ಬಂದರೆ ಕ್ಲಸ್ಟರ್ ಅಂತಿದ್ವಿ. ಈಗ 3 ಕೇಸ್ ಬಂದರೂ ಕೂಡ ಕ್ಲಸ್ಟರ್ ಅಂತ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡ್ತಿದ್ದೇನೆ. ಮತ್ತು ಅಲ್ಲಿರೋರಿಗೆ ಕಂಪ್ಲೀಟಾಗಿ ಟೆಸ್ಟು, ಟ್ರೀಟ್ಮೆಂಟು ಮತ್ತು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ. ಕಂಪ್ಲೀಟಾಗಿ ಡಬಲ್ ಡೋಸ್ ಇದ್ದವ್ರಿಗೆ ಮಾತ್ರ ಮೀಟ್ ಮಾಡಬೇಕು ಮತ್ತು ಹೊರಗಡೆಯವರಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥದ್ದು ಕೂಡ ನಿನ್ನೆ ನಾನು BBMP ಕಮಿಷನರ್ ಸೂಚನೆ ಕೊಟ್ಟೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್, ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರನ್ನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. 7977773753 ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ. ಇದೇ ನಂಬರಿಂದ ನಿಮಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ.